ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಸುಶೀಲಾ ಅಂತೇಳಿ ಶೇರ್ ಮಾಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಸ್ನೇಹಿತರೆ, ಇವಳ ಹೆಸರು ಸುಶೀಲಾ, ವಯ 30 ವರ್ಷ, ವಸತಿ ಇರೋದು ಬೆಂಗಳೂರಲ್ಲಿ. ಹಾಗೆಯೇ ಇವಳ ಕೆಲಸ ಹೌಸ್ ವೈಫ್, ಮನೆಯಲ್ಲಿ ಇರ್ತಾಳೆ. ಹಾಗೆಯೇ ಯಜಮಾನ ಕಂಪನಿಯ ಒಂದು ಕೆಲಸ ಮಾಡ್ತಾನೆ, ಒಳ್ಳೆಯ ಸಂಬಳ ಇದೆ. ನನ್ನ ಹವ್ಯಾಸ ಯಾರೂ ಇಲ್ಲದಾಗ ಬರೀ ವಿಡಿಯೋ ನೋಡೋದು ನನ್ನ ಒಂದು ಕೆಟ್ಟ ಹವ್ಯಾಸ ಕೂಡ ಆಗಿರುತ್ತೆ. ಆಸೆ ಹೇಗಿದೆ, ತೂತು ಅಗಲ ಆಗುವ ತನಕ ಸುಖ ಅನುಭವಿಸೋ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ 2020 ಒಂದು ಮಾಡೆಲ್ ಕಾರ್ ಮಾರುತಿ ಸುಜುಕಿ ಎಸ್ ಕ್ರಾಸ್ ಡೆಲ್ಟಾ 1.6 ಸೆಲ್ಲರ್ನ ಒಂದು ಕಾಮೆಂಟ್ಸ್ ರಿವ್ಯೂ ಕೂಡ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಸುಶೀಲಾ ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಹಾಗೆಯೇ ಅವರ ಒಂದು ಯಜಮಾನ ಇದ್ರ ಕಷ್ಟ ಹೀಗಿದೆ, ನೀವು ಬಂದರೆ ಯಜಮಾನಕ್ಕಿಂತ ಜಾಸ್ತಿ ಸುಖ ಕೊಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಯಜಮಾನ ಬರೀ ಹೆಸರಿಗಷ್ಟೇ ಇದ್ದಾನೆ, ಅವನಿಂದ ಚೂರು ಆಲ್ಮೋಸ್ಟ್ ಚಪಾತಿಗೆ ಆಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ನನಗೆ ಬಹಳ ಒಂದು ಚಟ ಅವರಿಂದ ತೀರಲ್ಲ. ಆಲ್ಮೋಸ್ಟ್ ಅವರಿಂದ ತೀರಲ್ದಕ್ಕೆ ನಾನು ಗೊತ್ತಾದ ಮೇಲೆ ಆಲ್ಮೋಸ್ಟ್ ನೋವು ಕೂಡ ಹುಡುಕುತ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಯಾವಾಗ ಅವರಿಂದ ನನಗೆ ತೃಪ್ತಿ ಸಿಗಲ್ಲ ಅಂತೇಳಿ ಫೀಲ್ ಆಯ್ತಲ್ಲ, ಸೊ ಅವತ್ತಿಂದ ನಾನು ಒಬ್ಬ ಹುಡುಗನನ್ನು ಕೂಡ ಹುಡುಕಾಟದಲ್ಲಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಗಂಡನಿಗೆ ಗೊತ್ತಿಲ್ಲದೆ ರಸದಿಂದ ಒಂದು ತುಂಬಿರುವ ಆಲ್ಮೋಸ್ಟ್ ತುದಿಗೆ ಚೆನ್ನಾಗಿ ಒಂದು ದೆಂಗಡುವ ಆಸೆ ಇರುವಂಥ ಗಂಡು ಇದ್ರೆ ಒಮ್ಮೆ ಬೆಂಗಳೂರಿಗೆ ಬಂದು ನನಗೆ ಒಂದು ಕರೆ ಮಾಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ನೋಡಿ, ಗಂಡನಿಂದ ಆಲ್ಮೋಸ್ಟ್ ಗೊತ್ತಿಲ್ಲದೆ ತೂತಲ್ಲಿ ತುಂಬಿರುವಂಥ ಒಂದು ರಸನ ಚೆನ್ನಾಗಿ ದೆಂಗಡುವ ಒಂದು ಆಸೆ ಹೊಂದಿರುವಂಥ ಗಂಡಿನ ಜೊತೆ ನಾನು ಜೀವನ ಮಾಡುವ ಒಂದು ಯೋಚನೆ ಕೂಡ ಮಾಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಅವಳ ಕಷ್ಟ ಹೇಗೆಲ್ಲ ಇದೆ. ಹಾಗೆಯೇ ಇದೆಲ್ಲ ಒಂದು ಗುಣಗಳು ಹೊಂದಿರೋ ಗಂಡಿಗೆ ಮಾತ್ರ ನಾನು ತೂತು ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡನ ಹಾಗೆ ಚೂರು ಆಲ್ಮೋಸ್ಟ್ ಗುಣಗಳು ಇರಬಾರ್ದು. ಅವರು ಕುಡಿದ್ರೆ ಆಲ್ಮೋಸ್ಟ್ ಸಾಕು ಮೇಲೆ ಮಾಡಿಕೊಂಡು ಹೋಗುತ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ನನಗೆ ಊಟ ಕೊಡುವ ಗಂಡು ರಾತ್ರಿ ಪೂರ್ತಿ ರೊಮ್ಯಾನ್ಸ್ ಮಾಡಿ ಚಡ್ಡಿ ಚೆನ್ನಾಗಿ ಬಿಚ್ಚಿ ಚೆನ್ನಾಗಿ ಊಟ ಹಾಕಬೇಕು. ಸೊ ಮದುವೆ ಆಗಿದ್ರು ಓಕೆ, ನಾನು ರಾತ್ರಿ ಜಾಸ್ತಿ ಕರಿತೇನೆ ಮತ್ತು ಮಧ್ಯಾಹ್ನ ಜಾಸ್ತಿ ಕರಿತೇನೆ. ಸೊ ಆ ಒಂದು ಸಮಯದಲ್ಲಿ ಬಂದು ತೂತು ಅಗಲ ಮಾಡಿದರೆ ಸಾಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಾರ್ವಾಲೆ ಅವರ ಕಡೆಯಿಂದ ಏನು ಕಾರ್ ಹಿಡಿದ್ರಲ್ಲ, ಅದರ ಒಂದು ರಿವ್ಯೂ ಬಂದುಬಿಟ್ಟು 8,41,000 ಇದರ ಒಂದು ಪ್ರೈಸ್ ಕೂಡ ಆಗಿರುತ್ತೆ. ಜನವರಿ 2020 ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಮತ್ತು ರಿಜಿಸ್ಟ್ರೇಷನ್ 2020 ಆಗಿರುತ್ತೆ. ಕಿಲೋಮೀಟರ್ 88,537 ಕಿಲೋಮೀಟರ್ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಕ್ಕೆ ಹೋದರೆ ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನುವಲ್ ಮತ್ತು 6 ಗೇರ್ ಹೊಂದಿರುತ್ತೆ. ನಂಬರ್ ಆಫ್ ಓನರ್ ನೋಡಕ್ಕೆ ಹೋದರೆ ಫಸ್ಟ್ ಓನರ್ ಕೂಡ ಆಗಿರ್ತಾರೆ ಮತ್ತು ಕಾರ್ ಇಮೇಜ್ ಕೂಡ ಹೀಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸೆಲ್ಲರ್ ಕಾಮೆಂಟ್ಸ್ ಏನಪ್ಪ ಅಂದರೆ 1 ಇಯರ್ ಆಲ್ಮೋಸ್ಟು ವಾರಂಟಿ ಕೂಡ ಇರುತ್ತೆ. ಅದರ ಜೊತೆಯಲ್ಲಿ ಕಾರ್ನ ಒಂದು ರಿವ್ಯೂ ಕೂಡ ಹೀಗೆಲ್ಲ ಇದೆ ಅಂತೇಳಿ ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಡ್ಯಾಶ್ ಬೋರ್ಡ್ ಆಯಿತು ಮತ್ತು ಸ್ಟೇರಿಂಗ್ ಆಯಿತು, ಇದೆಲ್ಲ ಕೂಡ ಹೀಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಇದಿಷ್ಟು ಇವರ ಒಂದು ಮಾಹಿತಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮೋರ್ ಇನ್ಫಾರ್ಮೇಷನ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.